ಮತ್ತೆ ಒಂದು ಪ್ರಕಟ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವರು ಸರ್ವರ ಅಂತರಂಗವನ್ನು ಬಲವಂತ ನನ್ನ ಪರಮ ತಂದೆಯಾದ ಯೆಹೋವನೇ ಸ್ವಾಮಿ, ಈ ಬೆಳಗಿನ ಜಾವದಲ್ಲಿ ನಿನ್ನ ಪರಿಶುದ್ಧ ಆಲಯಕ್ಕೆ ನನ್ನನ್ನು ಕರೆತಂದು ವಾಕ್ಯ ಹೇಳುವಂತ ಭಾಗ್ಯ ಕೊಟ್ಟದಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಸ್ವಾಮಿ, ನನ್ನ ಬಾಯಿ ಮಾತು ಹೃದಯ ಧ್ಯಾನ ನಿನ್ನ ಪಾದಕ್ಕೆ ಒಪ್ಪಿಸುತ್ತೇನೆ. ಯೇಸುವೆ ನಿನ್ನ ಉದ್ದಾರ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ. ದೇವನಾಮಕ್ಕೆ ಸ್ತೋತ್ರವಾಗಿ ಒಂದು ಚಿಕ್ಕದೊಂದು ಸಾಕ್ಷಿ ಹೇಳಕ್ಕೆ ಪ್ರಯತ್ನ. 103ನೇ ವರ್ಷದ ದಾವಣ ಜಾತ್ರೆ. ಆ 103ನೇ ವರ್ಷದ ಜಾತ್ರೆ ಹ್ಯಾಂಡಲ್ ನನ್ನ ಕೈಯಲ್ಲಿ ಬಂದ ಕೂಡಲೇ ಅದನ್ನು ನೋಡಿಸ್ಕೊಂಡೆ. ಇವಾಗ ಮೆಥಡಿಸ್ಟ್ ಹಣಕಾಸು ಮಂತ್ರಿ ಅಂದ್ರೂ ಪರವಾಗಿಲ್ಲ, ಪಾಲ್ಮಕ್ಕರಾಗಿಲ್ಲ ಆಗಿದೆ. ಅವ್ರ ಹೆಸರು ಹ್ಯಾಂಡಲ್ನಾಗಿತ್ತು. ಅದು ಏನು ಮಾಡಿದ್ರೆ ಡೈರೆಕ್ಟೇ ಅವರಿಗೆ ನಮ್ಮ ಊರಲ್ಲಿಂದೇ ಡೈರೆಕ್ಟೇ ಫೋನ್ ಮಾಡ್ತಾರೆ. ಅಯ್ಯ 103ನೇ ವರ್ಷದ ಜಾತ್ರೆ, 103ನೇ ಕೀರ್ತನೆ 22 ವಚನ ಬಾಯ್ಪಟ್ಟು ಹೇಳ ಕೊಡ್ಬೇಕಾಯ್ಯ ಅಂತ ಹೇಳಿ. ಅಯ್ಯೋ ಒಬ್ರಿಗೆ ಯಾರು ಕೊಡಂಗಿಲ್ಲ, ಫೋನ್ ಕೊಡೋದಿಲ್ಲ ಅಂತ ಹೇಳಿ. ಹೌದು ನೋಡಯ್ಯ, 103ನೇ ವರ್ಷ ಮತ್ತೆ ಉಲ್ಟ ವಾಪಸ್ ಬರಂಗಿಲ್ಲ. 103ನೇ ವರ್ಷ ಹೋಗ್ತದ, ದೇವ್ರ ವಾಕ್ಯ ಅದ, ಅದೇನು ನಾ ಯಾವ ತರಂಗಿಲ್ಲ, ಹೊಡೆಯಬೇಕಯ್ಯ ಅಂದ್ರೆ. ಅಯ್ಯೋ ನೋಡೋ ಬಾರಿ, ಅಯ್ಯೋ ನೋಡ್ತೀನಿ ಏನು ನೋಡೋದಿಲ್ಲ, ಬರ್ತದೆ. ಶನಿವಾರದಿಂದ ಸಂಜೆಗೆ 6 ಗಂಟೆಗೆ ಬಾರ ಅಂತ ಹೇಳಿದ. 6 ಗಂಟೆಗೆ ಬಾದ ಕೂಡಲೇ ಮಾತಾಡ್ಬಿಟ್ಟಾಗೆ ನಾನಾ ರೀತಿ ಮಾಡಿ ಕೊಟ್ಟರು. ಅಯ್ಯರು ಕೊಟ್ಟು ಅದು ದೇವರ ಆಶೀರ್ವಾದ. ಅಂತ ಸ್ಥಳದಲ್ಲಿ ನಾನು ನಿಂತು ಅದನ್ನು ವಾಕ್ಯ ಹೇಳ್ಬೇಕಂದ್ರೆ ನಾನು ದೊಡ್ಡ ಅದ್ಭುತ. ಅದಕ್ಕಾಗಿ ಆ ತಂಗಿಗೆ ನಾನು ಕಣ್ಣು ಮುಂದೆ ಎಷ್ಟು ಕೋಟಿ ಸ್ತೋತ್ರ ಹೇಳಿದ್ರು ಸಾಕು. ಅದಕ್ಕಾಗಿ ಕೋಟಿ ಕೋಟಿ ಸ್ತೋತ್ರ. ನಾ ಏನು ಉದ್ದವಲ್ಲ, ಜ್ಞಾನಿ ಅಲ್ಲ, ನನಗೆ 73 ವಯಸ್ಸು. ಇಷ್ಟು ಜ್ಞಾನ ದೇವರು ಬಿಟ್ಟನಂದ್ರೆ ನಾನು ಆ ತಂಗಿಗೆ ತಿರುಗಾಡಿ ಅದನ್ನು ಸ್ತೋತ್ರ ಹೇಳ್ತೀನಿ. ನನಗೆಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಐಶ್ವರ್ಯ ಕೊಟ್ಟರು. ನಾನು ಒಂದೊಂದು ಆಲಯಕ್ಕೆ ಹೋಗಿ, ಅಯ್ಯ ನನಗೊಂದು 5-10 ನಿಮಿಷ ಕೊಡೋದು ಧಾರಾಳವಾಗಿ ನಾನೇ ಕೇಳ್ತಿರ್ತೀನಿ. ನಾನೇನು ಜ್ಞಾನಿಯಲ್ಲ, ಅವ್ರು ದಾಸಗಳಿಲ್ಲ. ನಾನೇ ಎಲ್ಲ ಜಾಗೀರಿ ಸುತ್ತ ಎಷ್ಟು ಚರ್ಚಾವೋ ಅಷ್ಟು ಚರ್ಚೆಗಳಿಗೆ ಹೋಗ್ತಾ ಇದ್ದೀನಿ. ಅದಕ್ಕಾಗಿ ಅಯ್ಯಗೆ ಏನು ಮಾಡಿದೆ, ನಿನ್ನೆ ಸ್ವಲ್ಪ ಅಯ್ಯ ಇಲ್ಲಿ ಬಗಲಾಗಿ ಆದ, ನಾನು ಇಲ್ಲಿ ಹೋಗೋವಲ್ಲೇ ಹೋದ ವರ್ಷ ಹೋಗಿದ್ದೆ, ಈ ವರ್ಷ ಹೋಗ್ಬೇಕು ಹಣಕಾಸು ಇದ್ದಾಗ ಆದ. ಅದಕ್ಕೆ ಅಯ್ಯ ಬರ್ತೀನಿ ಅಂತ ಹೇಳಿದ್ರು. ಅಂದುಕೊಳ್ಳೆ ಅಯ್ಯ ಧಾರಾಳವಾಗಿ ಭಾರ. ಅದಕ್ಕಾಗಿ ನಮಗೆ ಕೋಟಿ ಕೋಟಿ ಸ್ತೋತ್ರವಾಗಿ. ಇವಾಗ ಆಲಯಕ್ಕೆ ಬರ್ಬೇಕಾದ್ರೆ ನಾವು ಯಾವ ರೀತಿಯಿಂದ ಬರ್ಬೇಕಂತೇಳಿ ದೇವರು ವಾಕ್ಯನೇ ಮಾಡ್ತೀವಿ. ಕೀರ್ತನೆ 100ನೇ ಕೀರ್ತನೆ ಬರೇ ಹೇಳ್ತೀನಿ, ಅದನ್ನೇನು ಟೈಮ್ ತಗೋದಿಲ್ಲ, ಏನೋ ಟೈಮ್ ಹೇಳ್ತಾರೆ. ಸಮಸ್ತ ಭೂನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹದಲ್ಲಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ, ಯೆಹೋವನೇ ದೇವರೆಂದು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು ಆತನು ಪಾಲಿಸುವ ಎಂದು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬಂದಿರಿ. ಆತನ ಉಪಕಾರವನ್ನು ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಯುಗಕ್ಕೂ, ಆತನ ಸತ್ಯತೆಗೆ ತಲಕಾಂತರಕ್ಕೂ ಇರುವುದು. ಈ ವಾಕ್ಯನ ಅನುಗುಣಕ್ಕೆ ಮಾಡಿಕೊಂಡು ಆ ತಂದೆ ಆಲಯಕ್ಕೆ ತರಬೇಕು. ಅದನ್ನು ಕೀರ್ತನೆ ಆಡಿಕೊಂಡು ಆತನ ಆಲಯಕ್ಕೆ ಕೆಲಸ ಬರ್ತದೆ. ಈಗ ಆಲಯಕ್ಕೆ ಬಂದೀವಿ, ಆಲಯಕ್ಕೆ ಬಂದ ಕೂಡಲೇ ಎಂತ ಆಶೀರ್ವಾದ ಪಡ್ಕೊಂಡು ಹೋಗ್ಬೇಕು. ಈಗ ಆಡಿನ ಮುಖಾಂತರ ನಮ್ಮ ತಂದೆ ಮನೆ ಹೌದು, ಅದು ಕಳರವಿರಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳರವಿರಲ್ಲ. ಪರಿಶುದ್ಧ ದೇವರ ಆಲಯ, ಅದು ವ್ಯಾಪಾರ ಸ್ಥಳವಲ್ಲ. ಪರಿಶುದ್ಧ ದೇವರ ಆಲಯ, ಅದು ವ್ಯಾಪಾರ ಸ್ಥಳವಲ್ಲ. ತಂದೆಯ ಸ್ವರ ಕೇಳಿ ಆತನ ಪಾದದಲ್ಲಿ ದರ್ಶನ ಪಡೆಯುವ ಮಂದಿರ, ಆತನ ಮನಗಳ ಉನ್ನತಯ ಜಯ ಜ್ಞಾನ ಪಡೆಯುವ ಮನೆ ಹೌದು. ನಮ್ಮ ತಂದೆಯ ಮನೆ ಹೌದು, ಅದು ಕಳರವಿರಲ್ಲ. ದೇವ ಭಕ್ತರ ಕೊಡಿ ಜೀವ ವಚವ ಕೇಳಿ
ಚೈತನ್ಯ ಪಡೆಯುವ ಮಂದಿರ, ಆತ್ಮನ ಶಕ್ತಿಯಿಂದ ಆನಂದ ತೈಲದಿಂದ ಅಭಿಷೇಕ ಹೊಂದುವ ಮನೆ ಹೌದು, ನಮ್ಮ ತಂದೆಯ ಮನೆ ಹೌದು, ಅದು ಕಳರಗವಿಯಲ್ಲ. ಕರ್ತನ ನಾಮವನ್ನು ಸ್ವರ ಎತ್ತಿ ಹಾಡಿ ನಾವು ಜೈಕಾರ ಮಾಡೋ ಮಂದಿರ, ಆತನ ಮರಗಳ ಉನ್ನತಯ ಜಯ ಜ್ಞಾನ ಪಡೆಯುವ ಮನೆ ಹೌದು, ನಮ್ಮ ತಂದೆಯ ಮನೆ ಹೌದು, ಅದು ಕಳರಗವಿಯಲ್ಲ. ನಮ್ಮ ತಂದೆಯ ಮನೆ ಹೌದು, ಅದು ಕಳರಗವಿಯಲ್ಲ. ಇಲ್ಲಿ ಬಂದು ಅದರ ಜ್ಞಾನ ಪಡ್ಕೊಂಡು ಅದಕ್ಕಾಗಿ ಆ ತಂದೆ ಕೊಟ್ಟಿಸ್ತಾರೆ. ಇವತ್ತು ನಾನು ಎರಡು ಮಾತಾಡ್ಬೇಕು ಅಂತಕೊಂಡೆ, ಮಕ್ಕಳೇ ಸ್ವಲ್ಪ ದಯಮಾಡಿ ಜಲ್ದಿ ಹೋಗ್ಬೇಕು. ನನಗೆ ಅದಕ್ಕೆ ದಯಮಾಡಿ ಜ್ಞಾನೋಕ್ತಿ 6ನೇ ಸಂಧಿ 23ನೇ ವರ್ಷ ಒಂದೇ ವರ್ಷ. ಜ್ಞಾನೋಕ್ತಿ 6ನೇ ಸಂಧಿ 23ನೇ ವರ್ಷ. ಆಗ್ನೇಯ ದೀಪ ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆ ಜೀವನ ಮಾರ್ಗ. ಇದು ದೇವರ ವಾಕ್ಯ. ನಾವು ಈ ಪೂರ್ವಕ ತಾಯಿ ತಂದೆಗಳು ಯಾವ ರೀತಿ ಅನುಭವಿಸ್ತೀವಿ, ಯಾವ ರೀತಿ ನಡಿತೀವಿ, ಅದನ್ನ ಹೆಂಗೆ ನಾವು ಪಾಲಿಸ್ಬೇಕು, ದೇವರ ವಾಕ್ಯ. ಅದಕ್ಕಾಗಿ ದೇವರು ನಮಗೆ ಸ್ವತಂತ್ರವಾಗಿ ಒಂದು ಕುಟುಂಬದಾಗ ಒಂದು ಗಂಡು ಮಗು ಇರ್ತದೆ. ಒಂದು ಕುಟುಂಬದಾಗ ಒಂದು ಗಂಡು ಮಗು ಇರ್ತದ. ಹುಟ್ಟಿದ್ರಿಂದ 6 ವರ್ಷ ತನಕ ಬಹು ಜವಾಬ್ದಾರಿಯಿಂದ ಜೋಪಾನ ಮಾಡ್ತಾರೆ. 6 ವರ್ಷದವನು ಆದ್ಮೇಲೆ ಈ ಲೋಕದ ರೂಲ್ಸ್ ಬರ್ತದೆ, ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಸ್ಕೂಲಿಗೆ ಹೋಗಿ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ತಾಯಿದು ಒಯ್ದು ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾರೆ. ಮಾಡಿಕೊಟ್ಟಾಗ ಏನ್ ಮಾಡ್ತದ, ಒಂದು ವಾರ ತನಕ ಏನ್ ಕುಂದ್ರದಲ್ಲ ಬಿಡೋದು, ಅಳ್ತದ ಬಿಡ ಬರ್ತದ, ಬಿಡ ಹೋಗ್ತದ, ಅಳ್ತದ ಕುಂದಿರ್ತದ. ಯಾವಾಗ ಸ್ಕೂಲ್ನಾಗ ಹುಡುಗರು ದೋಸ್ತರು ಆಗ್ತಾರಲ್ಲ, ಅವು ಬಿಡ ಬಂದು ಅಮ್ಮಗಂತ ಅಮ್ಮ ನಮ್ಮ ಹುಡುಗರು ದೋಸ್ತರು ಮಾಡ್ತಾರೆ, ನಾನು ಜಲ್ದಿ ರೆಡಿ ಮಾಡಂತಾರ. ಅವಾಗ ತಾಯಿ ಉಲ್ಲಾಸ, ಒಳ್ಳೆ ಸ್ನಾನ ಮಾಡ್ತಾಳ, ಒಳ್ಳೆ ಬಟ್ಟೆ ಹಾಕ್ತಾಳ, ಸ್ನೋ ಪೌಡರ್ ಹಚ್ತಾಳ. ಅವಾಗ ಆಜ್ಞೆ ಮಾಡ್ತಾಳ, ಮದುವೆ ಚಂದ ಕಲಿಬೇಕು, ಒಂದು ಟೀಚರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ನರ್ಸ್ ಆಗ್ಬೇಕು. ಅವಾಗ ಆಜ್ಞೆ ಮಾಡ್ತಾಳೆ. ಅಲ್ಲಿ ಉಪದೇಶ ಚಾಲು ಇರ್ತದೆ. ಮಾಸ್ತರ್ಗಳು ಟೀಚರ್ಗಳು ಅಕ್ಷರ ಆಗ್ತಾರ, ಓದಿಸ್ತಾರ, ಬರ್ತಾರ. ಅದು ಉಪದೇಶ ಚಾಲು ಇದೆ. ಆಗ್ನೇಯ ದೀಪ ಉಪದೇಶವೇ ಬೆಳಕು. ಅಲ್ಲಿ ದಿನಕ್ಕೊಂದು ಅಕ್ಷರ ಬೆಳಕಾಗುತ್ತೆ. ಇಲ್ಲಿ ತಾಯಿ ಉಪದೇಶ ಮಾಡಿ ಚಾಂದ್ ಹಚ್ಚೋಳು, ಅಲ್ಲಿ ಒಂದೊಂದು ಅಕ್ಷರ ತಲೆ ಕುದುರ್ಲಕ್ಕೆ ಬೆಳಕಾಗುತ್ತೆ. ಅವಾಗ ಏನ್ ಮಾಡಿತ್ತು, ಹುಷಾರಿ ಕೊಡಗಿತ್ತು. ವರ್ಷಗೊಂದು ಕ್ಲಾಸ್ 10 ವರ್ಷದಾಗ 6 ವರ್ಷದಾಗ ಗಟ್ಟಿದ್ರು, 16 ವರ್ಷದಾಗ ಮೆಟ್ರಿಕ್ ಮುಗಿಸಿತು, 2 ವರ್ಷ PUC ಮಾಡಿತು, 18 ವರ್ಷ ಆಯ್ತು, 2 ವರ್ಷ ಸಣ್ಣದ ಟ್ರೈನಿಂಗ್ ಮಾಡಿ 20 ವರ್ಷದಾಗ 15,000 ರೂಪಾಯಿ ನೌಕರಿನ ತಗುತ್ತೆ. ಅವಾಗ ಆಗ್ನೇಯ ದೀಪ ಉಪದೇಶ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆ ಜೀವನ ಮಾರ್ಗ ಆಗ್ತದೆ. ಅವಾಗ ಏನ್ ಮಾಡಿದ್ರು, ತಾಯಿ ತಂದೆಗಳಲ್ಲಿ ಭಕ್ತಿ ಇರ್ತವರು, ದೇವರ ಆಲಯಕ್ಕೆ ಬರತಕ್ಕಂಥವ್ರು 10% ಜನ ಬಂದು ಬಳಕ ನೋಡಿ, ತಂದೆ ನಿನಗೆ ಕೋಟಿ ಕೋಟಿ ಸ್ತೋತ್ರ, ನನ್ನ ಮನೆಗೆ ಅದ್ಭುತವಾಗಿ ಒಳ್ಳೆ ಜ್ಞಾನ ಕೊಟ್ಟಿದ್ದಿ, ಒಳ್ಳೆ ವಿದ್ಯೆ ಕೊಟ್ಟಿದ್ದಿ, 15,000 ನೌಕರಿ ತರಲಾಕೈತಾನ, ನೀನು ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ ಅಂತ ಹೇಳಿ ಬಳಕ ನೋಡಿ ಬಿಡ್ತಾ ಇರ್ತೀವಿ. 90% ಜನ ನಾನು ದುಡ್ಡು ಖರ್ಚು ಮಾಡಿ, ನಾವು ಓದಿಸಿ, ನನ್ನ ಮಗನ ಡಿಗ್ರಿ ಮಾಡಿ ನನ್ನ ಮಗ ರೊಕ್ಕ ತರ್ಲಾಕೈತಾನ ಅಂತ ಹೇಳಿ ಅನ್ಮಿಸ್ತಿರಲಿಲ್ಲ. ಅದಕ್ಕಾಗಿ ಸ್ವಾಮಿ ಏನ್ ಮಾಡ್ಬೇಕಾಯ್ತು, ಆಲೋಚನೆ ಮಾಡೋದು. 10% ಮಂದಿಗೆ 90% ಮಂದಿಗೆ ಏನ್ ಮಾಡ್ಬೇಕಾಗ್ತದೆ, ಜಗಳ ಆಡೋದು. ನಾನು ನಮ್ಮನ್ನು ಬಂದು ಮುಂದೆ ಆಡೋದು, ನಾನು ವಾಕ್ಯನೇ ಬೇಕು. ಮಕ್ಕಳೇ ಓದ್ಬೇಕು. ಯೆರೆಮೀಯ 17ನೇ ಸಂಧಿ 9-10. ಒಬ್ರಿಗೊಬ್ರು ಜಲ್ದಿ ತೆಗಿಬೇಕಮ್ಮ, ಟೈಮದ ಅಭಾವ. ಎಲ್ಲರೂ ಜಾಕ್ ಮುಗಿಸ್ಕೊಂಡು ಯೆರೆಮೀಯ 17ನೇ ಸಂಧಿ 9-10. ಹೃದಯವು ಎಲ್ಲಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದರು? ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರಿಂದ್ರಿಯವನ್ನು ಶೋಧಿಸುವವನಾಗಿದ್ದೇನೆ ಮಗನೇ ಮಗಳೇ ಅಂತ. ಅಂತರಿಂದ್ರಿಯ ಅಂದ್ರೆ ಕೈ, ಕಾಲು, ಕಣ್ಣು, ಮೂಗು. ಕಾಲಿನ ಕೆಟ್ಟ ಕೈಯಲ್ಲಿ ಕೆಟ್ಟ ಕೆಲಸ ಮಾಡ್ತದೆ, ಬಾಯಿನ ಕೆಟ್ಟ ಮಾತಾಡ್ತದೆ,
ಸೊಳ್ಳೆ ಅಂತ ಹೇಳಿ ದೃಷ್ಟಿ ನೋಡ್ತದ ಎಲ್ಲ ಚೆಕ್ ಮಾಡವಾಗಿ ಮನೆ ಅಂತ ಅವಾಗ ನಾವೇನ್ ಮಾಡ್ತೀವಿ ಯಾರು ಹೇಳಿಕೆ ಅವ್ರ ಆತ್ಮದಾಗ ಅವರಿಗೆ ಭಯ ಆಗ್ತದೆ ಸ್ವಾಮಿ ನಾನು ಅಂಥದೆಲ್ಲ ಇಂಥದೆಲ್ಲ ಹಂಗೆ ಮಾಡಾಗಿಲ್ಲ ಹಿಂಗೆ ಮಾಡಾಗಿಲ್ಲ ಕುಂತಲ್ಲಿ ಎಣ್ಣೆ ಭೇಟಿ ಅಂತ ಹಿಂಗೆ ಮಾಡಿಸಿ ಅವಾಗ ಏನವರು ರತ್ನಪ್ಪ ಏನಾದ್ರು ಆಶೀರ್ವಾದ ಕೊಟ್ಟಲ್ಲ ಮೆಟ್ಗಳು ಕೂಡ ಹೋಗ್ಬಿಟ್ಟಿತ್ತಲ್ಲ ಮತ್ತೆ ನಮ್ಮದೇ ನಾವು ಸುಳ್ಳಾಡೋದು ಕಳು ಮಾಡೋದು ಅದು ಮಾಡೋದು ಏನು ಮಾಡೋದು ಮೆಟ್ಲು ಹಿಡಿದುಕೊಳ್ಳೆ ಹೋಗ್ಬಿಟ್ಟು ವಾರ ಕೂಡಲೇ ಮಾತೇನು ಮಾಡಿದ ಸ್ವಾಮಿ ನೋಡಿದ ಒಂದು ವಾರ 2 ವಾರ ನೋಡಿದ ಮತ್ತೆ ಅದೇ ಕುಡ್ತೇನೆ ನಮ್ಮೊಂದು ವಾರ ಕಾಲ ಆದ ಕೂಡಲೇ ಮತ್ತೆ ಒಂದು ವಾಕ್ಯ ತಯಾರು ಮಾಡಿದ ಸಿಟ್ಟಿನ ಚಪ್ಪನ್ನೇ 2ನೇ ಸಂಧಿ 1ರಿಂದ 3 వచ్చింది ಚಪ್ಪನ್ನೇ ಸಣ್ಣ ಸಂಧಿ ಆದ ಜಲ್ದಿ ಸರಿಯದಲ್ಲ 996 ಕೂಡ ಚಪ್ಪನ್ನೇ 2ನೇ ಸಂಧಿ 1ರಿಂದ 3 వచ్చింది ನಾಚಿಕೆಗೇಡಿ ಜನಾಂಗಗಳೇ ನಾಚಿಕೆಗೇಡಿ ಜನಾಂಗದವರೇ ತೀರ್ಪು ಫಲಿಸುವುದರೊಳಗಾಗಿ ಯೆಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆಯೇ ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕಿಂತ ಮೊದಲೇ ಸೇರಿ ಬಂದಿರಿ ಆಲಯಕ ಕೂಡಿಕೊಳ್ಳಿರಿ ಕಾಲವು ಒಟ್ಟಿನಂತೆ ಆರಿ ಹೋಗ್ತದಲ್ಲ ಯೆಹೋವನ ನಿಯಮವನ್ನು ಕೈಕೊಂಡ ಲೋಕದ ದಿನವೇ ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ ಸಧರ್ಮವನ್ನು ಅಭ್ಯಸಿರಿ ಧೈರ್ಯವನ್ನು ಹೊಂದಿಕೊಳ್ಳಿರಿ ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುತ್ತೀರಿ ಆತನ ಸಿಟ್ಟಿನ ದಿನ ಬಂದಾಗ ಯಾರು ರಾಜ್ಯಗಳಿಲ್ಲ ಮಿನಿಸ್ಟರ್ಗಳಿಲ್ಲ DS ಗಳಿಲ್ಲ PCS ಗಳಿಲ್ಲ ಪಾಸ್ಗಳಿಲ್ಲ ಉಗ್ರಗಳಿಲ್ಲ ಅದಕ್ಕಾಗಿ ಸಿಟ್ಟಿನ ದಿನ ವರ್ಷದೊಳಗೆ ನಾನು ಆಲಯಕ್ಕೆ ಬರ್ರಿ ಬಂದು ಏನು ಬೇಕಾದ ಬೆಳಗಿರಿ ಏನಾದ್ರೂ ಕೊಡ್ತೀನಿ ಅಂತ ಈ ಭೂಲೋಕದಾಗ ಆತನ ಬಿಟ್ಟರೆ ಮತ್ತೊಂದು ಶಕ್ತಿನೇ ಯಾವುದಿಲ್ಲ ನಾವು ಸ್ಥಿರವಾಗಿ ಆ ತಂಗಿನ ಬೇಡ್ತೇವೆ ಅದೆಲ್ಲ ಏನಂತ ನಾಚಿಕೆಗೇಡಿ ಜನಾಂಗಗಳೇ ತೀರ್ಪು ಫಲಿಸುವುದರೊಳಗಾಗಿ ಯೆಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕಿಂತ ಮುಂಚೆಯೇ ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕಿಂತ ಮೊದಲೇ ಸೇರಿ ಬಂದಿರಿ ಕೂಡಿಕೊಳ್ಳಿರಿ ಕಾಲವು ಒಟ್ಟಿನಂತೆ ಹಾರಿ ಹೋಗ್ತದಲ್ಲ ಯೆಹೋವನ ನಿಯಮವನ್ನು ಕೈಕೊಂಡ ಲೋಕದ ದಿನವೇ ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ ಸಧರ್ಮವನ್ನು ಅಭ್ಯಸಿರಿ ಧೈರ್ಯವನ್ನು ಹೊಂದಿಕೊಳ್ಳಿರಿ ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಬಗೆಯಾಗುವುದು ಕಾಲ ಒಟ್ಟಿನಂತೆ ಆಗಿ ಹೋಗ್ತದೆ ಅವತ್ತೇ ಸೃಷ್ಟಿ ಮಾಡಿದ್ದೀನಿ ಲೋಕ ಸೃಷ್ಟಿ ಮಾಡಿದ್ದೀನಿ ಆಜ್ಞೆ ಮಾಡಿ ನಾವು ಸೂರ್ಯ ಚಂದ್ರ ಅವನಿಂದ ಎಲ್ಲ ತಮ್ಮ ಜೀವ ತಾವು ಮಾಡೇ ಮಾಡ್ತಾರೆ ಅದಕ್ಕೆ ಕಾಲ ಒಟ್ಟಿನಂತೆ ಆಗಿ ಹೋಗ್ತದೆ ಈ ವಿಷಯದಲ್ಲಿ ನನ್ನ ಆಲಯಕ್ಕೆ ಬಂದು ಏನು ಬೇಕಾದ್ರೆ ಮಗನೇ ಏನಾದ್ರು ಕೊಡ್ತೀನಿ ಯೋಹಾನ ಬರೆದ ಸುವಾರ್ತೆ 14ನೇ ಸಂಧಿ 14ನೇ ವಚನ ಕೆಲವೊಬ್ಬರು ಜಾಸ್ತಿ ಓದಬೇಕು ಯೋಹಾನ ಬರೆದ ಸುವಾರ್ತೆ 14ನೇ ಸಂಧಿ 14ನೇ ವಚನ ನೀವು ನನ್ನ ಹೆಸರಿನಲ್ಲಿ ನನ್ನನ್ನು ಏನಾದರೂ ಬೇಡಿಕೊಂಡರೆ ಅದನ್ನು ನೆರವೇರಿಸುವನು ಅದೇ ಸರ್ ಮುಂದೆ 15ನೇ ಸಂಧಿ ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು ಆತನು ನಿಮಗೆ ಬೇರೊಬ್ಬ ಸಹಾಯ 15ನೇ ಸಂಧಿ 7ನೇ ವಚನ ಅಲ್ಲೇ ನೀವು ನನ್ನ ಹೆಸರಿನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ ಅದು ನಿಮಗೆ ದೊರಕುವುದು ಇವೆರಡೇ ಶಬ್ದದಲ್ಲಿ ಎಷ್ಟು ವ್ಯತ್ಯಾಸ ನಾವು ಇದು 5 ಗಂಟೆ ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿ ಅದು ನಿಮಗೆ ದೊರಕುವುದು ಅದಕ್ಕಾಗಿ ಆ ತಂದೆ ಕೊಡಿ ಬಹಳ ಟೈಮ್ ಅಭಾವ ಹೇಳೋದು ನಡೆಯೋದು ಈಗ ಎಷ್ಟು ನಾವು ಆಲಯಕ್ಕೆ ಬರ್ತೀವಿ ಬಂದ್ರನ್ನ ಏನ್ ಮಾಡ್ತದ ಸೈತಾನ ನಮ್ಮನ್ನು ಕುಟ್ಟಾಡಿಸ್ತಾವ ಇಷ್ಟು ಬಂದ್ರೆ ಏನ ದಿನ ಹೋಗ್ತೀನಿ ದಿನ ವಾರ ಮಾಡ್ತೀನಿ ಎಲ್ಲ ಮಾಡ್ತೀನಿ ಏನು ಆಗಬಹುದು ನಾನು ಕುಂಟಾಡಿಸ್ತಾವ ಆ ಸೈತಾನ ಏನಿರಬೇಕು ಮಲಾಕಿ 3ನೇ ಸಂಧಿ 16ನೇ ವಚನ ಮಲಾಕಿ 3ನೇ ಸಂಧಿ 16ನೇ ವಚನ ಮಲಾಕಿ 3ನೇ ಸಂಧಿ 16ನೇ ವಚನ ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ
ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು. ಈ ನಿನ್ನೆ ನಮ್ಗೆ ಯಾರು ಬರ್ತಾರೆ ಆ ಕಣ್ಣಿಗೆ ಎಲ್ಲರೂ ಹೆಸರು ಬರ್ತಾರೆ. ನೀ ಏನು ಅಂದ್ಬೇಡ ಮಗನೇ, ನೀ ಏನು ಎದ್ರಬೇಡ ಮಗನೇ. ಇಂಥ ಮಾತುಗಳನ್ನು ಕೇಳಿ ಯೆಹೋವನ ಭಕ್ತರು ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳಲು ಯೆಹೋವನು ಕಿವಿಗೊಟ್ಟು ಆಲಿಸಿ ಭಯಭಕ್ತಿಯಿಂದ ತನ್ನ ನಾಮಸ್ಮರಣೆ ಮಾಡುವವರ ಹೆಸರುಗಳನ್ನು ತನ್ನ ಮುಂದೆ ಜ್ಞಾಪಕದ ಪುಸ್ತಕದಲ್ಲಿ ಬರೆಸಿದನು. ಅದಕ್ಕಾಗಿ ಆ ಕಣ್ಣಿಗೆ ಅಸಾಧ್ಯವಾದ ವಸ್ತು ಈ ಭೂಲೋಕದಲ್ಲಿ ಯಾವುದು. ಅದಕ್ಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೀನಿ, ನಾವು ಸ್ಥಿರವಾಗಿ ಆತನ ವಾಕ್ಯ ಹಿಡಿತಂದಿಗೆ ಸ್ಥಿರವಾಗಿ ನಡೆದ್ರೆ ಅದು ಏನೇನು ಬರ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಒಂದು ಸಣ್ಣ ಉದಾಹರಣೆಗಳಿಗೆ ಮುಗಿಸ್ಕೊಡ್ತೀವಿ. ಯಾವ ಉದಾಹರಣೆ ಹೇಳಿದ್ರೂ ಕಾಕಿ ಹೇಳಿದ್ರೂ ನಮ್ಮ ದೇವರ ವಾಕ್ಯ ನಂಬಲಿಕ್ಕೆ ಮತ್ತು ಅದು ತಂದಿರೋದು ಏನು ಕಲ್ಸಂಬಲಿಲ್ಲ. ದೇವರ ವಾಕ್ಯ ನಂಬಲಿಕ್ಕೆ ಯಾವ ರೀತಿ ಅದು ಇರ್ತದ ಅದನ್ನ ಅನುಗುಣ ಮಾಡಿಬಿಟ್ಟು ನಾವು ದೇವರ ವಾಕ್ಯ ನಂಬಲಿಕ್ಕೆ. ಅಯ್ಯನವ್ರು ಏನು ಮಾಡಿದ್ರು, ತಿಂಗಳು ಡೇಟಿಗೆ ಫಸ್ಟಿಗೆ ತಿಂಗಳು ಡೇಟಿಗೆ ಒಂದು ಕುಟುಂಬ ಪ್ರಾರ್ಥನೆ ಅಂತೇಳಿ ಕುಟುಂಬ ಪ್ರಾರ್ಥನೆಗೆ ಹೋಗ್ತಾರೆ. ಕುಟುಂಬ ಪ್ರಾರ್ಥನೆಗೆ ಹೋಗಿರೋದು ಮಾತ್ಕೊಡೆ ಆಯ್ತು, ಹಾಡು ಆಡಿದ್ರು, ವಾಕ್ಯ ಓದಿದ್ರು, ಕಾಡಿ ತಗೊಂಡು ಹೋಗ್ಲಾಕೈತಿರಂತ ಆ ಮನೆಯವರು ಏನು ಮಾಡಿದ್ರಂತ, ಅಯ್ಯ ಊಟ ಮಾಡ್ತಾರೆ ಹೊರಡ ಪಾಲಿಸಿ ಮಾಡಿದ್ರಂತ ಬಂಗಾರ ಚಿಂತೆ ತಂದು ಕೊಟ್ಟಳಂತ ಅಯ್ಯಗೆ ಊಟ ಮಾಡಿ. ಹೊರಡ ಪಾಲಿಸಿ ಮಾಡಿದ್ರು ಬಂಗಾರ ಚಿಂತೆ. ಅವ್ರು ಅಯ್ಯ ಅಂದ್ರೆ ಶ್ರೀಮಂತರು ಇದ್ರಿಗೆ ಹೋಗಿ ಅದಕ್ಕೆ ಬಂಗಾರ ಚಿಂತೆ ಮಾಡ್ಯಾರ. ಊಟ ಮಾಡಿ ಅವ್ರ ಆಶೀರ್ವಾದ ಪಡ್ಕೊಂಡು ಆಶೀರ್ವಾದ ತಂದೆ ಆಶೀರ್ವಾದ ಪಡ್ಕೊಂಡು ಬಂದಿರ್ತಾರೆ. ಅವ್ರಿಗೆ ಆಲೋಚನೆ ಕೊಡ್ತಾನೆ ದೇವರು, ಒಂದೊಂದು ಆಲೋಚನೆ ಕೊಡ್ತಾನೆ. ಅವಾಗ ಏನ್ ಮಾಡಿದ್ರಂತ ಅಯ್ಯನವ್ರು ಅವ್ರಿಗೆ ಆಲೋಚನೆ ದೇವರು ಕೊಟ್ಟ. ಈ ಬಂಗಾರ ಮೇಲೆ ಇದ್ದಷ್ಟು ಪ್ರೇಮ ಈ ಬಂಗಾರ ಮೇಲೆ ಆಗ ಬೈಬಲ್ದಾಗ ಇಟ್ಟು ಹೋಗಿ ಆಗ್ತದೆ. ಅಮ್ಮಣ್ಣ ಅವ್ರು ಏನ್ ಮಾಡಿದ್ರು, ಹೊರಡ ಪಾಲಿ ಊಟ ಮಾಡಿ ಆ ಬಂಗಾರ ಚಮಚನ ಅವ್ರ ಬೈಬಲ್ದಾಗ ಇಟ್ಟು ಊಟ ಕೊಡಿ. ಇವ್ರು ಹೆಣ್ಮಕ್ಳೇನು 100 ಜನ ಅಂತ ಕೇಳ್ಕೋಬಾರ್ದು. 100 ಜನ ಹೇಳಿತ್ತು ಬಂಗಾರ ಚಮಚ ಕೊಟ್ಟಿದ್ದೆ ಊಟ ಮಾಡೋದು ಏನು ಮಾಡಿ ಅವ್ರ ಮನೆಯಾಗ ತೆಗೆದ್ರು. ಅವ್ರು ಅಂದವರಲ್ಲ ಗುರುಗಳ ಅವ್ರು ಹಂಗಲ್ಲ, ದೇವ್ರು ಏನು ಆಗೋದು ಆಜ್ಞೆ ಕೊಟ್ಟನೋ ಏನೋ ಆ ರೀತಿ ಮಾಡಿ ಹೋಗ್ಯಾರ. ಅವ್ರು ಬೈಯಾರಲ್ಲ, ಅವ್ರು ಅಲ್ಲಕ್ಕೆ ಬಲ್ಲ ಹಾಕಿ ಹೆಣ್ಮಗಳು ಅಲ್ಲಕ್ಕೆ ಬಲ್ಲ ಅವ್ರ ಮನೆಯಾಗ ಬೈಗಾಕಿದ್ರು. ಒಂದು ವಾರ ಹೋಯ್ತು, 2 ವಾರ ಹೋಯ್ತು, 3 ವಾರ ಹೋಯ್ತು, 4 ವಾರ ತಿಂಗಳು ಡೇಟೆ ಬಂತು. ತಿಂಗಳು ಡೇಟಿಗೆ ಮತ್ತೆ ಏನವ್ರು ಬಂದರು ಮನೆ ಕುಟುಂಬ ಪ್ರಾರ್ಥನೆಗೆ ಬಂದು ಕೂಡಲೇ ಮತ್ತೆ ಆಡಾಡಿದ್ರು, ಓದಿದ್ರು, ಮತ್ತೆ ಕಾಣಿಕೆ ತಗೊಂಡು ಹೋಗ್ಲಾಕೈತ್ರಿ. ಅಯ್ಯ ಮತ್ತೆ ಊಟ ಮಾಡ್ತಾರೆ. ಯಾಕಾಗಲ್ಲ ತಂಬಾರಿ ಚಪ್ಪಲಿ ಮಾಡಿದಂತ ಸ್ಟೀಲ್ ಚಿಂತೆ ತಂದ ಅವಾಗ ಅಯ್ಯ ಬರ್ತಾರೆ. ಅದ್ರ ಓದಿಲ್ಲ, ಅದನ್ನ ಲಭ್ಯಿಸಿಲ್ಲ, ಅದೆಲ್ಲ ಯಾಕೊಂತಾರೆ. ಆ ನಾನಷ್ಟಿಗಾಗಿ ಏನ್ ಮಾಡ್ಲಕೈತಂತ ಅಯ್ಯ ಅವಾಗ ಊಟ ಮಾಡಿ ಹೋಗಿ ಬಂಗಾರ ಚಂಚಲಿ ಎಲ್ಲ ಕೈಗಳ ಬರಲಿಲ್ಲಮ್ಮ, ಇಲ್ಲಿ ಬಾ ನೀವು ನಾ ಹೇಳ್ತೀನಿ ಅಂತ ಹೇಳಿ ಊಟ ಮಾಡಿ ನಿಮ್ಮ ಬೈಬಲ್ ತಂಬಾರ ನೀವು ಬೈಬಲ್ ತಂಬಾರಂತ ಅಲ್ಲಿ ಬೈಬಲ್ ತಗೊಂಡು ಬಿಚ್ಚಡಿಗೆ ಬಂಗಾರ ಚಂಚಲಿ. ಅಯ್ಯೋ ನಾ ಏನೇನಂದೆ ಹೆಂಗ್ ಮಾಡ್ಬೇಕು ಭಯ ಪಡಕೈತಿ. ಅದೇನಿಲ್ಲಮ್ಮ, ಇಲ್ಲಿ ಬಾ ತಗೊಂಡು ಮುಕ್ಕಲ್ಪಟ್ಟು ಕರೆದು ಇದು ನೋಡಮ್ಮ ಲೋಕದ ಬಂಗಾರ, ಇದು ಸುಡುತ್ತದ, ಕೆಡುತ್ತದ, ಕಳೆದೋಗ್ತದೆ. ಇದು ಆತ್ಮದ ಬಂಗಾರ. ಈ ಬಂಗಾರ ದಿನನಿತ್ಯ ಊಟ ಮಾಡಿದಂದ್ರೆ ನೀನು ದೇಹನೇ ಬಂಗಾರ ಆಗ್ತದೆ ಅಂತ ಹೇಳಿದ್ರೆ ಅವಾಗ ಏನ್ ಮಾಡಿದಂತ 2 ಮೊಮ್ಮಕ್ಕಳು ಕೂಡಿಸಿ ದಿನ ಓದೋದು ಆಡೋದು ಇದು ಮಾಡಕಂತ ಯಾರು ನಾವು ಮಾಡೋದಿದ್ದರೆ 1000-2000 ಕೊಡೋದು ದವಾಖಾನೆಗೆ ಅದು ಇದು ರೊಕ್ಕ ಕೊಡೋದು ಇದು ಮಾಡಕಂತ ಅವ್ರು ಕಡಿಕೆ ಜನ ವಾತಾವರಣ ಲೋಕದ ವಾತಾವರಣ ಯಾಕೆ ನೀನು ಮುಚ್ಚಿಡ್ತೇನೆ ಹೆಂಗ್ ಮಾಡಕೈತಲ್ಲ ಅಂದ್ಕೊಂಡೆ ಕೇಳಿದ್ರಂತ. ಇಲ್ಲಮ್ಮ ಅಯ್ಯನವ್ರು ಹೇಳಿದ್ರು, ಈ ಬಂಗಾರ ದಿನನಿತ್ಯ ಊಟ ಮಾಡಿದಂದ್ರೆ ನಿನ್ನ ದೇಹ ಬಂಗಾರ ಆಗ್ತದೆ ಕೇಳೋಣ. ಅದಕ್ಕೆ ಇವತ್ತಿನ ದಿನದಲ್ಲಿ ಈ ಬಂಗಾರ ಬಂದ ದೇಹ ನಾವೆಲ್ಲ ದಿನನಿತ್ಯ ಊಟ ಮಾಡಿ ನಮ್ಮ ದೇಹ ಬಂಗಾರ ಮಾಡ್ತೀವಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿ